ಒಂದ್ ಕಡೆ ಮೆಡಿಕಲ್ ಟೆಸ್ಟ್ಗಳೆಲ್ಲ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮೇಲೆ ನಡೆದಂತಹ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯ ಆಗಿವೆ. ಬೆನ್ನ ಮೇಲೆ ಬಾಸುಂಡೆ ಬರುವಂತಹ ರೀತಿಯಲ್ಲಿ ದರ್ಶನ್ ಹಾಗೆ ಗ್ಯಾಂಗ್ ಥಳಿಸಿದೆ. ಕೈ ಮೇಲೆ ಕರೆಂಟ್ ಶಾಕ್ ಕೊಟ್ಟು ಹಲ್ಲೆಯನ್ನ ಮಾಡಿರುವಂತಹ ದೃಶ್ಯಗಳು ಆ ಫೋಟೋದಲ್ಲಿ ಸೆರೆಯಾಗಿವೆ. ಅದಕ್ಕೆ ಸಾಕ್ಷಿ ಫೋಟೋದಲ್ಲಿ ಸೆರೆಯಾಗಿದೆ. ರೇಣುಕಾ ಸ್ವಾಮಿಗೆ ಮನ ಬಂದಂತೆ ಹಿಗ್ಗಾಮುಗ್ಗ ಥಳಿಸಿದೆ ಈ ಗ್ಯಾಂಗ್. ರಾಕ್ಷಸರ ರೀತಿ ವರ್ತನೆ ಮಾಡಿದೆ. ನ್ಯೂಸ್ ಫಸ್ಟ್ಗೆ ರೇಣುಕಾ ಸ್ವಾಮಿಯ ಫೋಟೋಗಳು, ಪೊಲೀಸ್ ಉನ್ನತ ಮೂಲಗಳಿಂದ ಆತನ ಡೆಡ್ ಬಾಡಿಯ ಮೇಲೆ ಆದಂತಹ ಗಾಯಗಳಿಗೆ ಸಂಬಂಧಪಟ್ಟ ಹಾಗೆ ಫೋಟೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನಿಜಕ್ಕೂ ಆಘಾತಕಾರಿ ಅನ್ಸುತ್ತೆ ಆ ಫೋಟೋಗಳನ್ನ ಗಮನಿಸಿದ್ರೆ. ನಿಜಕ್ಕೂ ಶಾಕಿಂಗ್ ಅಂತ ಅನ್ಸುತ್ತೆ ನಿಮ್ಗೆ ಆ ಫೋಟೋಗಳನ್ನ ಗಮನಿಸಿದ್ರೆ. ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿ, ಆತನ ದೇಹ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ನೀವು ಈ ಪ್ರಕರಣ ಆರಂಭ ಆದಂತಹ ಸಂದರ್ಭದಲ್ಲಿ ಬಹಳ ಸಮಯ ನೋಡಿದ್ದೀರಿ, ಬಹಳ ಕಾಲ ನೋಡಿದ್ದೀರಿ. ಬಟ್ ಅದೇ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಇದು. ಪೊಲೀಸರು ಆ ಡೆಡ್ ಬಾಡಿಯ ಫೋಟೋನ ತೆಗೆದುಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಫೋಟೋ ಇದು. ಬೆನ್ನ ಮೇಲೆ ಬಾರಿಸಿರುವಂತಹ ಬಾಸುಂಡೆಗಳ ಗುರುತನ್ನ ನೀವು ಗಮನಿಸಬೇಕು. ಬೆನ್ನ ಕತ್ತಿನ ಭಾಗದಿಂದ ಹೆಚ್ಚು ಕಮ್ಮಿ ಕೆಳ ಸೊಂಟದ ಭಾಗದವರೆಗೂ ಕೂಡ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ನೋಡಿ. ಯಾವುದರಿಂದ ಹಲ್ಲೆಯನ್ನ ಮಾಡಿರಬಹುದು ಅಂತ ಹೇಳಿ ಈ ರೀತಿ ಮಾರ್ಕ್ ಬರಬೇಕು, ಈ ರೀತಿ ರಕ್ತ ಆತನ ಬೆನ್ನ ಮೇಲೆ ಹೆಪ್ಪುಗಟ್ಟಬೇಕು ಅಂದ್ರೆ ಅದು ಹೇಗೆಲ್ಲ ಹಲ್ಲೆ ಮಾಡಿರಬಹುದು ಅಂತ ಹೇಳಿ ನಾವು ಅಂದಾಜು ಮಾಡ್ಕೊಳ್ಬೇಕು. ಕತ್ತಿನ ಭಾಗದಿಂದ ಸೊಂಟದ ಭಾಗದವರೆಗೂ ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಕಾಣಿಸುತ್ತೆ ನಿಮ್ಗೆ. ಆಮೇಲೆ ಇಡೀ ದೇಹ, ಇಡೀ ಬೆನ್ನ ಮೇಲೆ ಬರೀ ಗಾಯದ ಗುರುತು. ಅಷ್ಟರ ಮಟ್ಟಿಗೆ ಬಾಸುಂಡಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಭಾಗ ಇಲ್ಲಿ ಬಹಳ ಕ್ಲಿಯರ್ ಆಗಿ ಆ ಸುಟ್ಟಿರುವ ಮಾರ್ಕ್ಗಳು ಕೂಡ ಕಾಣಿಸುತ್ತವೆ. ಇವತ್ತು ರಿಮ್ಯಾಂಡ್ ಕಾಪಿಯ ಡೀಟೇಲ್ಸ್ನ ನಾವು ನಿಮ್ಮ ಮುಂದೆ ಇಟ್ವಿ. ಆ ರಿಮ್ಯಾಂಡ್ ಕಾಪಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ವೈದ್ಯರು ಆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಏನು ಕೊಟ್ಟರು ಅದನ್ನ ಬಹಳ ಸ್ಪಷ್ಟವಾಗಿ ಪೊಲೀಸರು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ? ರೇಣುಕಾ ಸ್ವಾಮಿಯ ಸಾವಿಗೆ ಕಾರಣ ಆಗಿದ್ದೇನು, ಒಂದು ಕೊಟ್ಟಂತಹ ಶಾಕ್ ಟ್ರೀಟ್ಮೆಂಟ್, ಇನ್ನೊಂದು ಮೈಯಲ್ಲಿರುವಂತಹ ಮೂಳೆ ಮುರಿಯುವ ರೀತಿ ಪೈಶಾಚಿಕವಾಗಿ ಹಲ್ಲೆ ಮಾಡಿದ್ರಲ್ಲ, ಆ ಹಲ್ಲೆಯಿಂದಾಗಿ ರೇಣುಕಾ ಸ್ವಾಮಿಯ ಸಾವಾಯಿತು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಾಕ್ಷಿ ಇದೆ ನೋಡಿ. ಬೆನ್ನ ಮೇಲೆ ಅವರೇ ಅಳತೆ ಮಾಡುವಂತಹ ಸಂದರ್ಭ ಪೊಲೀಸರು ಮಹಜರು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಪಂಚನಾಮೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ದೂರಕ್ಕೆ ಎಷ್ಟು ಭಾಗ ಹೊಡೆದಿದ್ದಾರೆ ಬೆನ್ನ ಮೇಲೆ ಅನ್ನುವಂಥದ್ದನ್ನ ಅವರೇ ಅಳತೆ ಮಾಡಿದ್ದಾರೆ. ಕಂಪ್ಲೀಟ್ ಈ ಭಾಗ ಹೊಡೆತ ತಿಂದು ಆ ಬಡಪಾಯಿ ರೇಣುಕಾ ಸ್ವಾಮಿಯ ಬೆನ್ನಿನಲ್ಲಿ ರಕ್ತ ಹೆಪ್ಪುಗಟ್ಟು ಹೋಗಿದೆ. ಸುಟ್ಟಿರುವಂತಹ ಗಾಯ ಕಾಣಿಸ್ತಿದೆ. ಇನ್ನೊಂದು ಆಘಾತಕಾರಿ ಇಮೇಜ್ ಅನ್ನ ತೋರಿಸ್ತೀನಿ ನಿಮ್ಗೆ. ಕೆಳಭಾಗಕ್ಕೆ ಝೂಮ್ ಮಾಡೋದಕ್ಕೆ ಹೇಳ್ತೀನಿ ನಮ್ಮ ಕ್ಯಾಮ್ರಾ ಪರ್ಸನ್ ರೋಷನ್ಗೆ. ಈ ಭಾಗ ನೋಡಿ, ಇದು ರೇಣುಕಾ ಸ್ವಾಮಿಯ ತಲೆಯ ಭಾಗ. ಆ ಕಿವಿಯ ಭಾಗದ ಜಾಗ ನೋಡಿ, ಇಲ್ಲಿ ತಲೆಯನ್ನ ಎಲ್ಲೋ ತಗೊಂಡೋಗಿ ಜಜ್ಜಿರೋ ರೀತಿ ಕಾಣಿಸ್ತಾ ಇದೆ. ಆ ಚರ್ಮಾನೇ ಕಿತ್ತು ಹೋಗಿದೆ. ಆ ತಾಯಿ ಹೇಳ್ತಾ ಇದ್ರು, ರೇಣುಕಾ ಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ, ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಣ್ಣೀರಿಡ್ತಾ ಹೇಳ್ತಾ ಇದ್ರು, ನನ್ನ ಮಗನ ತಲೆಯನ್ನ ತಗೊಂಡು ಗೆಲ್ಲೋ ಜಜ್ಜಿದ್ದಾರೆ, ನನ್ನ ಮಗನ ತಲೆಯನ್ನ ಒಡೆದು ಹಾಕಿದ್ದಾರೆ ಅಂತ ಹೇಳಿ. ಅದಕ್ಕೆ ಸಾಕ್ಷಿ ಆ ಜಾಗ. ಅಷ್ಟರ ಮಟ್ಟಿಗೆ ಪೈಶಾಚಿಕತೆಯನ್ನ ದರ್ಶನ್ ಹಾಗೆ ಅವರ ಗ್ಯಾಂಗ್ ಮೆರೆದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇರುವಂತಹ ಫೋಟೋ ಇದು. ಮತ್ತೊಂದು ಫೋಟೋ ಗಮನಿಸ್ತಾ ಇದ್ದೀರಿ. ಇದು ರೇಣುಕಾ ಸ್ವಾಮಿಯ ಕೈ ಭಾಗದ ಫೋಟೋ. ಎಷ್ಟು ಕ್ರೂರವಾಗಿ ಸುಟ್ಟಿದ್ದಾರೆ ಅನ್ನುವಂಥದ್ದು ಈ ಫೋಟೋದಲ್ಲೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಡೀ ಕೈ ಕಪ್ಪಿಟ್ಟು ಹೋಗಿದೆ. ಯಾಕಂದ್ರೆ ರಾಕ್ಷಸರ ರೀತಿ, ಒಬ್ಬೊಬ್ರು ಹೈವಾನ್ಗಳ ರೀತಿ ಆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ನಟ ದರ್ಶನ್ ಸೇರಿದಂತೆ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಅದೆಲ್ಲವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹೌದು, ನಾವು ಹಲ್ಲೆ ಮಾಡಿದ್ವಿ, ಹೊಡೆದ್ವಿ ಅಂತ ಹೇಳಿ. ಯಾವ ರೀತಿ ರಾಕ್ಷಸರಂತೆ ಹೊಡೆದ್ರು ಅನ್ನೋದಕ್ಕೆ ಮೃತ ರೇಣುಕಾ ಸ್ವಾಮಿಯ ಡೆಡ್ ಬಾಡಿಯ ಮೇಲೆ ಆತನ ಕೈಯಲ್ಲಿರುವಂತಹ ಈ ಗಾಯ, ಬೆನ್ನಿನ ಗಾಯವನ್ನ ಗಮನಿಸಿದ್ರಿ. ಕೈಯಲ್ಲಿರುವಂತಹ ಈ ಗಾಯವನ್ನ ನೋಡಿ, ಕಂಪ್ಲೀಟ್ ಸುಟ್ಟು ಹೋಗ್ಬಿಟ್ಟಿದೆ. ಅಂದ್ರೆ ಯಾವ ಪರಿಯಲ್ಲಿ ಆ ಮೆಗಾ ಡಿವೈಸ್ ನ ಬಳಸಿ ಇವರು ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು ಆರೋಪಿಗಳು ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ. ಒಂದೊಂದು ಫೋಟೋದಲ್ಲೂ ದರ್ಶನ್ ಹಾಗೆ ಗ್ಯಾಂಗ್ ನ ಕ್ರೌರ್ಯ ಸರಿಯಾಗಿದೆ. ಇದು ಮತ್ತೊಂದು ಆಂಗಲ್ ನಲ್ಲಿ ನೋಡಿ. ರೇಣುಕಾ ಸ್ವಾಮಿಯ ಆ ಕೈನ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೈ ಇಲ್ಲಿಂದ ಮೊಣಕೈನಿಂದ ಇಲ್ಲಿ ತನಕ ಕೂಡ ಕಪ್ಪಿಟ್ಟು ಹೋಗ್ಬಿಟ್ಟಿದೆ. ಇಲ್ಲಿ ಕಂಪ್ಲೀಟ್ ಆಗಿ ಊದ್ಕೊಂಡ್ಬಿಟ್ಟಿದೆ. ತುಂಬಾ ಹೊತ್ತಾದ ನಂತರದಲ್ಲಿ ಸಿಕ್ಕಿರುವಂತಹ ಡೆಡ್ ಬಾಡಿ ಎಲ್ಲ ಇದು. ಇವರು ದೇಹವನ್ನ ಎಸೆದು ಕೆಲವೇ ಗಂಟೆಗಳಲ್ಲಿ ಪೊಲೀಸರ ಗಮನಕ್ಕೆ ಬಂದ್ರೆ ಇಂಥದ್ದೊಂದು ಅನಾಥ ಶವ ಸಿಕ್ಕಿದೆ ಅಂತ ಹೇಳಿ, ಅಪರಿಚಿತ ಶವ ಸಿಕ್ಕಿದೆ ಅಂತ ಹೇಳಿ. ಆ ಕೈ ಭಾಗವನ್ನ ಗಮನಿಸಿ. ಇಲ್ಲೂ ಕೂಡ
ಕೈಯನ್ನ ಸುಟ್ಟಿದ್ದಾರೆ. ಎರಡೂ ಕೈಗಳಿಗೆ ಮೆಗಾ ಡಿವೈಸ್ನಿಂದ ಶಾಕ್ ಅನ್ನ ಕೊಡಲಾಗಿತ್ತು. ಆ ಶಾಕ್ ಕೊಟ್ಟಿರುವಂತಹ ಪರಿಣಾಮ ಇಲ್ಲಿ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಚರ್ಮ. ಜೊತೆಗೆ ಆ ಇಡೀ ಕೈಯನ್ನ ಗಮನಿಸಿ, ಕಂಪ್ಲೀಟ್ ಆಗಿ ಕಪ್ಪಿಟ್ಟು ಹೋಗಿದೆ ಅಂತಂದ್ರೆ ಹಲ್ಲೆ ರಾಕ್ಷಸರ ರೀತಿ ಯಾವ ಪರಿಯಲ್ಲಿ ಆಗಿರಬಹುದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿ 33 ವರ್ಷ ವಯಸ್ಸು, ನೋಡೋದಕ್ಕೆ ಅವನು ಹೇಗಿದ್ದ ಅನ್ನುವಂಥದ್ದನ್ನ ನೀವು ನೋಡಿದ್ದೀರಿ. ಈಗ ಅರೆಸ್ಟ್ ಆಗಿರುವಂಥ ಆರೋಪಿಗಳು ಒಬ್ಬೊಬ್ರು ಹೇಗಿದ್ರು ಅನ್ನೋದನ್ನ ಕೂಡ ನೋಡಿದ್ದೀರಿ. ಅಂಥ ಆರೋಪಿಗಳು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿಗೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಫೋಟೋಗಳು ಲಭ್ಯವಾಗ್ತಾ ಇವೆ. ಅಷ್ಟು ಮಾರಣಾಂತಿಕವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿತ್ತು. ಅದರಲ್ಲೂ ಈ ಫೋಟೋ ಇದೆಯಲ್ಲ, ಇದು ಮಾತ್ರ ನಿಜಕ್ಕೂ ಭಯಾನಕ. ಆ ಇಡೀ ಡಿ ಗ್ಯಾಂಗ್ ಅಂತ ನಾವೇನ್ ಕರಿತಾ ಇದ್ದೀವಿ, ಡೆವಿಲ್ ಗ್ಯಾಂಗ್ ಅಂತ ಏನ್ ಕರಿತಾ ಇದ್ದೀವಿ, ಆ ಅಟ್ಟಹಾಸ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸ್ಕ್ರೀನ್ ನಲ್ಲಿ ನೀವು ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಎಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ, ಎಷ್ಟು ಕ್ರೂರವಾಗಿ ಆತನ ಮೇಲೆ, ರೇಣುಕಾ ಸ್ವಾಮಿಯ ಮೇಲೆ ಬಾರಿಸಿದ್ದಾರೆ. ರಿಮಾಂಡ್ ಕಾಪಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ದೊಣ್ಣೆಗಳಿಂದ ಹೊಡೆದಿದ್ರು, ರಿಪೀಸ್ ಪಟ್ಟಿಯಿಂದ ಹೊಡೆದಿದ್ರು, ಹಾಗೆ ಕಬ್ಬಿಣದ ರಾಡ್ಗಳಿಂದ ಹೊಡೆದಿದ್ರು ಅಂತ ಹೇಳಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗೆ ಅವುಗಳನ್ನೆಲ್ಲ ಬಳಸಿ ಮಾರಣಾಂತಿಕವಾಗಿ ರೇಣುಕಾ ಸ್ವಾಮಿಯನ್ನ ಮಲಗಿಸಿ ಆತನ ಬೆನ್ನ ಮೇಲೆ ಹೊಡೆದ್ರಲ್ಲ, ರಾಕ್ಷಸರ ರೀತಿ ಹೊಡೆದ್ರಲ್ಲ, ಆ ಹೊಡೆದಿರುವಂತಹ ಪರಿಯೇ ಈ ಮಾರ್ಕ್ಗಳು, ಅದಕ್ಕೆ ಸಾಕ್ಷಿಯೇ ಈ ಮಾರ್ಕ್ಗಳು. ಇಡೀ ಬೆನ್ನು ಕಪ್ಪಿಟ್ಟು ಹೋಗಿದೆ. ಬಾಸುಂಡೆ ಹೇಗೆ ಬಂದಿದೆ ನೋಡಿ. ಮನುಷ್ಯರಾದವರು ಈ ರೀತಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಮಾಡಬೇಕು. ಇವರಲ್ಲಿ 10-17 ಜನ ಇದ್ರಲ್ಲ, ಒಬ್ರಿಗೂ ಕೂಡ ಮಾನವೀಯತೆ ಇರ್ಲಿಲ್ವಾ? ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅಷ್ಟು ಜನ ಆರೋಪಿಗಳು ಅದೇ ಶೆಡ್ನಲ್ಲಿದ್ರು ಅನ್ನೋದಕ್ಕೆ ಸಾಕ್ಷಿ ರಿಮಾಂಡ್ ಕಾಪಿನಲ್ಲಿ ಸಿಕ್ಕಿದೆ. ನಟ ದರ್ಶನ್, ಪವಿತ್ರ ಗೌಡ, ವಿನಯ್ ಸೇರಿದಂತೆ ಎಲ್ಲ ಆರೋಪಿಗಳು ಆ ಜಾಗದಲ್ಲಿದ್ರು. ಅದರಲ್ಲಿ 9 ಮಂದಿ ನೇರವಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. 9 ಮಂದಿ ನೇರವಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ದಷ್ಟು ಎಲ್ಲ ರೇಣುಕಾ ಸ್ವಾಮಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ರಾಕ್ಷಸರ ರೀತಿ ಅವ್ರು ಯಾವ ರೀತಿ ದಾಳಿ ಮಾಡಿದ್ರು ಅನ್ನೋದಕ್ಕೆ ಈ ಫೋಟೋ, ಬೆನ್ನ ಮೇಲಾಗಿರುವಂತಹ ಈ ಗಾಯ, ಕೆಳಭಾಗದಲ್ಲಿ ತಲೆ ತೂತು ಬಿದ್ದಿದೆಯಲ್ಲ ರೇಣುಕಾ ಸ್ವಾಮಿದು, ಅದೇ ಸಾಕ್ಷಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡ್ತು ದರ್ಶನ್ ಅಂಡ್ ಗ್ಯಾಂಗ್, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಬಟ್ ಈಗ ಲಭ್ಯವಾಗಿರುವಂತಹ ಫೋಟೋ, ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಆ ಎಕ್ಸ್ಕ್ಲೂಸಿವ್ ಫೋಟೋ, ದರ್ಶನ್ ಹಾಗೆ ಗ್ಯಾಂಗ್ನ ಆ ಪೈಶಾಚಿಕತೆ, ಆ ರಾಕ್ಷಸಿತನಕ್ಕೆ ಸಾಕ್ಷಿಯನ್ನ ನೀಡ್ತಾ ಇದೆ ಅಂದ್ರೆ ಬಹುಶಃ ಅಂಕಿತಾ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾ, ಖಂಡಿತವಾಗ್ಲು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಇದೇ ಫೋಟೋಗಳು ಸಾಕ್ಷಿ. ಈ ಹಿಂದೆ ಅಂದ್ರೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸುಮಾರು 15 ಕಡೆಗಳಲ್ಲಿ ಗಾಯ ಆಗಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಸ್ವತಃ ರೇಣುಕಾ ಸ್ವಾಮಿ ಅವರ ಬಾಡಿಯ ಫೋಟೋ ಸಿಕ್ಕಿದೆ. ಕಂಪ್ಲೀಟ್ ಆಗಿ ಬಾಡಿಯ ಯಾವ್ಯಾವ ಜಾಗದಲ್ಲಿ ಅವರಿಗೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನೋಡಿದ್ರೆ, ಫೋಟೋ ನೋಡಿದ್ರೇನೆ ಗೊತ್ತಾಗುತ್ತೆ. ಬೆನ್ನಿನ ಮೇಲೆ ಬಾಸುಂಡೆ ಬರುವ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಬೆನ್ನಿನ ಒಂಚೂರು ಜಾಗ ಬಿಡೋದು ಕೂಡ, ಅಲ್ಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಎರಡೂ ಕೈಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿರುವಂತದ್ದು, ಅಲ್ಲಲ್ಲಿ ಸುಟ್ಟ ಗಾಯಗಳಾಗಿದೆ. ಕಂಪ್ಲೀಟ್ ಆಗಿ ಅವರ ಬಾಡಿ ಮೇಲೆ ಕಂಪ್ಲೀಟ್ ಆಗಿ ಗಾಯಗಳಾಗಿರುವಂತದ್ದು. ಜೊತೆಗೆ ರೇಣುಕಾ ಸ್ವಾಮಿ ಅವರ ತಲೆಯನ್ನ ಕೂಡ ಗೋಡೆಗೆ ಚಚ್ಚಿರುವಂತದ್ದು, ಅಂದ್ರೆ ಮೈ ಮೇಲೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿರುವಂತಹ ಗಾಯಗಳು ಕೂಡ ಆಗಿದೆ. ಜೊತೆಗೆ ತೀವ್ರ ರಕ್ತಸ್ರಾವ ಆಗಿರುವಂತದ್ದು, ಅವರ ತೊಡೆಯ ಭಾಗ ಆಗಿರ್ಬೋದು, ಜೊತೆಗೆ ಬೆನ್ನು, ಹೊಟ್ಟೆ, ತಲೆ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಹಲ್ಲೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಭಯಾನಕ ಆಗಿದೆ. ಯಾವ ರೀತಿಯಾಗಿ ಅವರ ಮೇಲೆ ಈ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಿ. ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ, ಸಿಕ್ಕಲ್ಲಿ ಅವರ ತಲೆಯನ್ನ ಗೋಡೆಗೆ ಚಚ್ತಾರೆ. ಜೊತೆಗೆ ಅವ್ರ ಹತ್ರ ಏನ್ ಆಯುಧಗಳಿತ್ತು ಅದರಿಂದ ಮನಸೋ ಇಚ್ಛೆ ದಳಿಸ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಏನ್ ಮಾಡಿರ್ಬೋದು ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಿರ್ಬೋದು, ಅಂದ್ರೆ ಬಿಟ್ಬಿಡಿ ಅಂತ ಹೇಳಿ. ಆದರೂ ಕೂಡ ಅಲ್ಲಿದ್ದಂತಹ ಆರೋಪಿಗಳ ಮನಸ್ಸು ಕರಗದೆ ಆ ರೀತಿಯಾಗಿ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು. ಎಲ್ಲಾ ಕಡೆಗಳಲ್ಲೂ ಕಂಪ್ಲೀಟ್ ಆಗಿ ಗಾಯ ಆಗಿರುವಂಥದ್ದು. ಜೊತೆಗೆ ರೇಣುಕಾ ಸ್ವಾಮಿ ಅವರ ಪ್ರೈವೇಟ್ ಪಾರ್ಟ್ಸ್ ಏನಿದೆ ಅಲ್ಲೂ ಕೂಡ ಮನ ಬಂದಂತೆ ಆರೋಪಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಈಗಾಗಲೇ ವೈದ್ಯರು ಕೂಡ ಹೇಳಿದ್ರು, ಅಂದ್ರೆ ರೇಣುಕಾ ಸ್ವಾಮಿಯ ಮೈ ಮೇಲೆ ಸಾಕಷ್ಟು ಗಾಯಗಳಿರೋದ್ರಿಂದ ತೀವ್ರ ರಕ್ತಸ್ರಾವ ಆಗಿದೆ. ಜೊತೆಗೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿದೆ ಅಂತ ಹೇಳಿ. ಬಾಡಿಯನ್ನ ಬಿಸಾಡುವಂತಹ ಸಂದರ್ಭದಲ್ಲೂ ಕೂಡ, ಸುಮ್ಮನಹಳ್ಳಿಯಲ್ಲಿ ಏನು ಬಾಡಿಯನ್ನ ಬಿಸಾಕ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ
ಏಕಾಏಕಿ ಅಲ್ಲಿ ಮೃತದೇಹವನ್ನ ಎಸ್ತು ಹೋಗಿದ್ರು. ಅದಾದ ಬಳಿಕ ಅಲ್ಲಿದ್ದಂತಹ ಬೀದಿ ನಾಯಿಗಳು ಅವರ ಮುಖವನ್ನ ಇನ್ನಷ್ಟು ತಿನ್ನುತ್ತೆ. ಜೊತೆಗೆ ಅವರ ಕಿವಿ ಏನಿದೆ, ಕಿವಿ ಕೂಡ ಕಾಣಿಸ್ತಾ ಇಲ್ಲ ಫೋಟೋದಲ್ಲಿ. ನಿಜಕ್ಕೂ ಕೂಡ ನೋಡಿದ್ರೆ ಆತಂಕ ಆಗುತ್ತೆ. ಆ ರೀತಿಯಾಗಿ ಅವರ ಒಂದು ಬಾಡಿ ಪತ್ತೆ ಆಗಿರುವಂಥದ್ದು ಸದ್ಯ ಈಗ ವೈರಲ್ ಆಗಿದೆ ಏನು ಫೋಟೋ. ಆ ಒಂದು ಫೋಟೋವನ್ನ ಆಧರಿಸಿ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಗಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.